कर्नाटका बीजेपी के सीनियर लीडर और एक्स सीएम बीएस येडियुरप्पा के 50 साल के राजनीतिक सफर के सम्मान में 9 मई को चित्रदुर्गा में बीएसवाई अभिमानोत्सव का आयोजन होने जा रहा है। इस मेगा कार्यक्रम में स्टेट भर से लाखों बीजेपी कार्यकर्ताओं के पहुंचने की संभावना है। इसी सिलसिले में बसवा कल्याण से भी बीजेपी कार्यकर्ता बड़े उत्साह के साथ चित्रदुर्गा के लिए रवाना हुए। बीजेपी कार्यकर्ताओं को बसवा कल्याण के एमएलए शरणु सलगर ने हरी झंडी दिखाकर ट्रैवल्स के जरिए रवाना किया। एमएलए शरणु सलगर ने कहा कि बीएसवाई अभिमानोत्सव सिर्फ एक सम्मान समारोह नहीं, बल्कि कर्नाटका में बीजेपी को ग्रास रूट्स तक मजबूत बनाने वाले येडियुरप्पा जी के संघर्ष और नेतृत्व का गौरव उत्सव है। उन्होंने बताया कि चित्रदुर्गा में होने वाले इस महासम्मेलन में केंद्रीय गृह मंत्री अमित शाह के शामिल होने की भी संभावना है। इसके अलावा कर्नाटका बीजेपी के कई बड़े लीडर्स, एमपीस, एमएलएस, संत महंत भी कार्यक्रम का हिस्सा बनेंगे। ನಮ್ಮೆಲ್ಲರ ಆದರಣೀಯ ನಾಯಕರು ಆದಂತ ಬಿಎಸ್ ಯಡಿಯೂರಪ್ಪನವರ ಅಭಿಮಾನೋತ್ಸವ ಚಿತ್ರದುರ್ಗದಲ್ಲಿ ಆ ಪ್ರಯುಕ್ತ ಭಾರತೀಯ ಜನತಾ ಪಾರ್ಟಿ ಬಸವ ಕಲ್ಯಾಣದ ವತಿಯಿಂದ ಅನೇಕ ನನ್ನ ತಾಯಂದಿರು, ಸಹೋದರಿಯರು, ಕಾರ್ಯಕರ್ತರು ನಾವು ಬಿಎಸ್ ಯಡಿಯೂರಪ್ಪನವರಿಗೆ ಅವರನ್ನ ಶುಭ ಹಾರೈಸಲಿಕ್ಕೆ 50 ವರ್ಷದ 5 ದಶಕಗಳ ಸುದೀರ್ಘ ರಾಜಕಾರಣದಲ್ಲಿ ಭಾರತೀಯ ಜನತಾ ಪಾರ್ಟಿ ತಳಮಟ್ಟದಿಂದ ಸೈಕಲ್ ತುಳಿಯೋದ್ರ ಮುಖಾಂತರ ರಾಜ್ಯದ ಉದ್ದಗಲಕ್ಕೂ ಪ್ರವಾಸ ಮಾಡಿ ಈ ರಾಜ್ಯದ 4 ಬಾರಿ ಮುಖ್ಯಮಂತ್ರಿಯಾಗಿ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಇಷ್ಟೆತ್ತರಕ್ಕೆ ಬೆಳೆಯಲಿಕ್ಕೆ ಕಾರಣೀಕರ್ತರಾದಂಥ ಬಿಎಸ್ ಯಡಿಯೂರಪ್ಪನವರ ಅಭಿಮಾನೋತ್ಸವ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಅತ್ಯಂತ ಹರ್ಷದಿಂದ ಪಾಲ್ಗೊಳ್ತಾ ಇದ್ದೇವೆ। ಸ್ನೇಹಿತರೆ, ಬಹುತೇಕ ಈ ರಾಜ್ಯದ ಇತಿಹಾಸದಲ್ಲಿ ಮತ್ತೊಬ್ಬ ಬಿಎಸ್ ಯಡಿಯೂರಪ್ಪನಂಥ ನಾಯಕರು ಹುಟ್ಟು ಬರಲಿಕ್ಕಿಲ್ಲ ಅಂತ ಯೋಗದಾನ ಈ ರಾಜ್ಯದ ರೈತರಿಗೆ, ಮಹಿಳೆಯರಿಗೆ ಹಾಗೂ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೆ ಇದೆ ಅಂತೇಳಿ ನಾವು ಹೆಮ್ಮೆಯಿಂದ ಹೇಳಬಹುದು। ಹಾಗಾಗಿ ನಾವು ಅತ್ಯಂತ ಸಂತೋಷ, ಖುಷಿಯಿಂದ ಬಿಎಸ್ ಯಡಿಯೂರಪ್ಪನವರ ಅಭಿಮಾನೋತ್ಸವ ಕಾರ್ಯಕ್ರಮದಲ್ಲಿ ಸುಮಾರು 10 ಲಕ್ಷ ಜನ ಭಾಗವಹಿಸತಕ್ಕಂಥ ನಿರೀಕ್ಷೆ ಇದೆ। ಈ ರಾಜ್ಯ ಕಂಡಂತ ಈ ಯುಗದ ಸರ್ದಾರ್ ವಲ್ಲಭಾಯ್ ಪಟೇಲ್ ಅಂಥೇಳಿ ನಾವು ಯಾರಿಗೆ ಕರಿತೀವೋ ಈ ರಾಷ್ಟ್ರದ ಆದರಣೀಯ ಗೃಹ ಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಅಮಿತ್ ಶಾ ಅವರು ಬಂದು ಬಿಎಸ್ ಯಡಿಯೂರಪ್ಪನವರ ಅಭಿಮಾನೋತ್ಸವ ಕಾರ್ಯಕ್ರಮವನ್ನು ನಾಳೆ ಉದ್ಘಾಟನೆ ಮಾಡಲಿದ್ದಾರೆ। ಹಾಗಾಗಿ ಈ ಕಾರ್ಯಕ್ರಮ 10 ಲಕ್ಷ ಅಲ್ಲ, ಸುಮಾರು 20 ಲಕ್ಷಕ್ಕಿಂತ ಹೆಚ್ಚಿನ ಜನ ಬಂದು ಈ ಕಾರ್ಯಕ್ರಮ ಯಶಸ್ವಿಯಾಗಲಿದೆ। ಹಾಗಾಗಿ ಈ ರಾಜ್ಯ ಕಂಡಂಥ ರೈತ ನಾಯಕರು ಆದರಣೀಯ ಬಿಎಸ್ ಯಡಿಯೂರಪ್ಪನವರು ಸುಮಾರು 125 ವರ್ಷಗಳ ಕಾಲ ಸುಖವಾಗಿ ಬಾಳಲಿ ಅಂತೇಳಿ ನಾನು ವಿಶ್ವಗುರು ಬಸವಣ್ಣನಲ್ಲಿ ಪ್ರಾರ್ಥನೆ ಮಾಡ್ತೇನೆ। ಧನ್ಯವಾದಗಳು। ರಾಜ್ಯದ ರೈತ ನಾಯಕರಾದಂಥ ಬಿಎಸ್ ಯಡಿಯೂರಪ್ಪನವರಿಗೆ, ನರೇಂದ್ರ ಮೋದಿ ಅವರಿಗೆ, ಅಮಿತ್ ಶಾ ಜಿ ಅವರಿಗೆ, ನಿತಿನ್ ನವೀನ್ ಜಿ ಅವರಿಗೆ